So it was a task for me to find out a beautiful girl. It's not only the matter of beautiful girl, but the girl must be qualified with some, not some exactly, with all qualities. One who adjusts our family culture and our family traditions and many more things here. ಅವಳ ಕನಸುಗಳನ್ನು, ಅವಳ ಆಸೆಗಳನ್ನು, ಅವಳ ಬಯಕೆಗಳನ್ನು ಎಲ್ಲ ನಾನು ಈಡೇರಿಸುವಂಥ, ತುಂಬಿಸ್ಕೊಡುವಂಥ ಪ್ರಯತ್ನ ಖಂಡಿತ ಮಾಡಿಕೊಡ್ತೀನಿ. ಅವಳು ಕಿಂಚಿತ್ತು ನೋವಾಗದೇ ಇರೋ ರೀತಿ, ಅವಳಿಗೆ ಕಣ್ಣೀರು ಬಂದ ಮೇಲೆ ಕಣ್ಣೀರು ಒರೆಸೋದಕ್ಕಿಂತ ಕಣ್ಣೀರು ಬರದೇ ಇರೋ ರೀತಿ ಅವಳನ್ನು ನಾನು ನೋಡ್ಕೊತೀನಿ ಅನ್ನೋ ಆತ್ಮಾಭಿಮಾನ ಮತ್ತು ಕಾನ್ಫಿಡೆಂಟ್ ನನಗಿದೆ. ಖಂಡಿತ ನೋಡ್ಕೊತೀನಿ. ಹುಷಾರು ರುಚಿ.
thing I should say in front of you that I have made visits 2 times Ballari. One time from PU valuation and another one time actually KSET exam. So I never thought that I'm going to have a life partner from this place only. So it is really amazing for me to visit Bellary and to get a girl from Bellary. So I feel very proud. So that's my opinion. To visit somewhere with my life partner. Actually, the places which I have never seen, I just wanted to go only with my life partner. Like Ooty, Kodaikanal, ಕಾಶ್ಮೀರ್. ಪ್ರೀತಿ ಅಂದರೆ ಎಲ್ಲರೂ ಹೇಳೋ ರೀತಿ ಪುಸ್ತಕದ ಪ್ರಕಾರ ಆ ಥರದ್ದೇನಲ್ಲ. ಪ್ರೀತಿ ಅಂದರೆ ಒಬ್ರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು ಅಂತ, ಒಬ್ಬರ ಭಾವನೆಗಳನ್ನು ಮತ್ತೊಬ್ಬರು ಗೌರವಿಸೋದು ಅಂತ. ನಾನು ಇಷ್ಟಪಟ್ಟಿದ್ದೀನಿ, ಮನಸ್ಫೂರ್ತಿಯಾಗಿಯೇ ಇಷ್ಟಪಟ್ಟು ಅವಳ ಜೊತೆ ಕೊನೆ ಉಸಿರಿರೋವರೆಗೂ ಅವಳ ಜೊತೆ ಚೆನ್ನಾಗಿ ಬಾಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವಳು ಕೇಳಿದ್ದನ್ನೆಲ್ಲ ಕೊಡಿಸ್ಕೊಂಡು ಅವಳಿಗಿಷ್ಟ ಆಗಿದ್ದ ರೀತಿ ಜೀವನ ಮಾಡಬೇಕು ಅಂತ ನನ್ನೊಂದು ದೊಡ್ಡ ಕನಸಿದೆ. ಯಾಕೆಂದರೆ ಇಲ್ಲಿವರೆಗೂ ನಾನು ಬ್ಯಾಚುಲರ್ ಆಗಿ ಲೆಕ್ಚರರ್ ಆಗಿ ಬೇರೆ ಕಡೆ ಕೆಲಸ ಮಾಡಿಕೊಂಡು ಒಂಟಿಯಾಗಿಯೇ ಇರ್ತಾಯಿದ್ದೆ. ನನಗೆ ಅದರ ಬಗ್ಗೆ ಏನೂ ಅಷ್ಟೊಂದು ಐಡಿಯಾಸ್ ಇರ್ತಿರಲಿಲ್ಲ. ಇವಾಗ ಹಾಗಲ್ಲ, ಜೊತೆಗೊಬ್ಬರು ಬರ್ತಿದ್ದಾರೆ, ಅವ್ರನ್ನೂ ಜೊತೆಯಲ್ಲೇ ಎಲ್ಲ ಹಂತದಲ್ಲೂ ಕೂಡ, ಸುಖದಲ್ಲೂ ದುಃಖದಲ್ಲೂ ಅವ್ರಿಗೆ ಧ್ವನಿಯಾಗಿ ಸ್ಪಂದಿಸಿ ಅವ್ರ ಜೊತೆ ಚೆನ್ನಾಗಿ ಹೆಜ್ಜೆ ಹಾಕ್ಕೊಂಡು ಹೋಗ್ಬೇಕನ್ನುವಂಥ ಒಂದು ಕನಸು. ಜೊತೆಗೆ ಅದ್ರ ಜೊತೆಗೆ ಹೆತ್ತವ್ರ ಜೊತೆನೇ ಅಪ್ಪ ಅಮ್ಮನ ಜೊತೆನೇ ಊರಲ್ಲೇ ಇರಬೇಕು ಅನ್ನೋದೊಂದು ದೊಡ್ಡ ಕನಸಿದೆ. ಸೊ ಅದನ್ನು ಆಲ್ರೆಡಿ ಅವಳ ಹತ್ರ ಮಾತಾಡಿದ್ದೀನಿ ಕೂಡ. ಸೊ ಒಪ್ಪಿಗೆನೂ ಸೂಚಿಸಿದ್ದಾಳೆ. ಹೀಗೆ ಅಪ್ಪ ಅಮ್ಮನ ಜೊತೆ, ನನ್ನ ಜೀವನ ಸಂಗಾತಿ ಜೊತೆ ಬರೋ ಕ್ಷಣಗಳನ್ನು ಆನಂದದಿಂದ, ಸಂತೋಷದಿಂದ, ಎಲ್ಲರ ಜೊತೆ ನಗ್ನಗ್ತಾ ಖುಷಿಯಾಗಿ, ಯಾರನ್ನೂ ನೋಯಿಸದೇನೆ ಎಲ್ಲರ ಜೊತೆ ಚೆನ್ನಾಗಿರಬೇಕು ಅನ್ನೋದು ಒಂದು ಕನಸು. ಮದುವೆ ಬಗ್ಗೆ ಕೇಳಿದ್ರೆ ಇದು ಕೇವಲ 45 ದಿನಗಳಲ್ಲೇ ಮುಗಿದೋದಂಥದ್ದು. ಆದರೆ ತುಂಬ ಆಶ್ಚರ್ಯ ಅನಿಸುತ್ತೆ. 45 ದಿನ ಅಂದರೆ ಫಸ್ಟಿಗೆ ತುಂಬ ದಿನ ಇದೆ ಅಂತ ಅಂದ್ಕೊಂಡಿದ್ದೆ. ಬಟ್ ನೋಡೋಕ್ಕೆ ಬಂದಾಗ ಶಾಸ್ತ್ರಗಳನ್ನು ಮಾಡ್ತಾ ಇರುವಾಗ ತುಂಬ ಕಡಿಮೆ ಅನಿಸ್ಬಿಡ್ತು. ಅವಳಿಗೆ ನಾನು ತುಂಬ ಕಡಿಮೆ ಸಮಯ ಕೊಟ್ಟಿದ್ದೀನಿ. ಅದಕ್ಕಾಗಿ ಅವಳ ಹತ್ರ ಸ್ವಲ್ಪ ಕ್ಷಮೆ ಇರಲಿ. ಅದ್ರ ಜೊತೆ ಯಾಕಂದ್ರೆ ಅವಳಿಗೂ ಪ್ರಿಪ್ರೇಷನ್ ಎಲ್ಲ ಇರುತ್ತೆ, ಅವಳಿಗೂ ಡ್ರೀಮ್ಸ್ ಇರುತ್ತೆ, ಮದುವೆ ಬಗ್ಗೆ ಕನಸುಗಳನ್ನು ಕಂಡಿರ್ತಾಳೆ. ನಮಗೂ ಆ್ಯಕ್ಚುಲಿ ಕನಸುಗಳಿತ್ತು, ಬಟ್ ಕೆಲವೊಂದು ಕನಸುಗಳು ಹಾಗೆ ಸೈಡಲ್ಲಿ ಸರ್ಕೊಂಡೋಯ್ತು ಎಲ್ಲ ಅಡ್ಜಸ್ಟ್ಮೆಂಟ್ಸ್ಗೋಸ್ಕರ. ಪರವಾಗಿಲ್ಲ, ಹೊಂದಾಣಿಕೆಯಿಂದ ಮಾಡ್ಕೊಂಡು ಹೋಗ್ತೀವಿ. ಆ ಕನಸುಗಳು ಲ್ಯಾಪ್ಸ್ ಆಗಿರುವಂಥ ಕನಸುಗಳು, ಹೋಗಿರುವಂಥ ಕನಸುಗಳನ್ನು ಮುಂದಿನ ದಿನಗಳಲ್ಲಿ ಹಾಗೆ ಪ್ರತಿದಿನವೂ ಮದುವೆ ದಿನ ಅಂದ್ಕೊಂಡೇ ನಾವು ಮುಂದುವರಿತೀವಿ, ಖುಷಿಯಾಗಿರ್ತೀವಿ. ಅವಳನ್ನು ಚೆನ್ನಾಗಿ ನೋಡ್ಕೊತೀನಿ, ಚೆನ್ನಾಗಿ ಖುಷಿಯಾಗಿ ನೋಡ್ಕೊತೀನಿ. ಜೀವನ ಸಂಗಾತಿ ಅಂದ್ರೆ ಅದೇ ಅಂತ ಅಂದ್ಕೊಂಡಿದ್ದೀನಿ. 45 ದಿನದಲ್ಲಿ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು ಪ್ರವೀಣ್ ಅವ್ರ ಸಿಸ್ಟರ್ಗೆ. ಯಾಕಂದರೆ 45 ದಿನದಲ್ಲಿ ಅಷ್ಟು ಕ್ವಿಕ್ಕಾಗಿ ರೆಡಿಯಾಗಿ ಅವ್ರ ತಂದೆ ತಾಯಿ ನಮ್ಮೆಲ್ಲ ಆಸೆಗಳನ್ನು ಮತ್ತು ಕನಸುಗಳನ್ನು ಈಡೇರಿಸ್ಲಿಕ್ಕೆ ಅವರು ಕೂಡ ತುಂಬ ಚೆನ್ನಾಗಿ ಕೈ ಜೋಡಿಸಿದ್ದಾರೆ. ಹೆಣ್ಣೆತ್ತವ್ರಿಗೆ ತುಂಬ ಕಷ್ಟ. 45 ದಿನ ಅಂದರೆ ತುಂಬ ಕಷ್ಟ. ಇದು ಏನಂತ ದೊಡ್ಡ ಸಮಯ ಏನಲ್ಲ, ತುಂಬ ಅಂದರೆ ತುಂಬ ಕಷ್ಟ. ಅವ್ರಿಗಿದ್ದಂಥ ಎಲ್ಲ ಅಡಚಣೆಗಳನ್ನು ದೂರ ಮಾಡಿಕೊಟ್ಟು ನಗ್ನಗ್ತಾ ಅವಳನ್ನು ನನ್ನ ಜೊತೆ ಕಳಿಸ್ಕೊಡ್ತಾ ಇದ್ದಾರೆ. ಅವಳನ್ನು ನಾನು ಹೇಳೋದಕ್ಕಿಂತಲೂ ತುಂಬ ಚೆನ್ನಾಗಿಯೇ ನೋಡ್ಕೊತೀನಿ, ತುಂಬ ಖುಷಿಯಾಗಿ ನೋಡ್ಕೊತೀನಿ.